ಲವಂಚ, ಸೊಗರೆಬೇರು, ಪುಲಗಂಜಿ ಮೂರನ್ನು ನಿಂಬೆ ರಸದಲ್ಲಿ ತೇದು ಮಂಚದ ಮೇಲೆ ಮಲಗಿರುವ ರೋಗಿಯ ಕಣ್ಣಿಗೆ ತೊಟ್ಟು ಬಿಟ್ಟರೆ ಕಣ್ಣು ಜಳಜಳ, ರೋಗಿ ಫಳಫಳ. ಅಟ್ಟಿವೆಚ್ಚ ಬ್ರಹ್ಮ ವನರಾಜ ಪಂಡಿತ. ಬನ್ನಿ ಬನ್ನಿ ಕುತ್ಕೊಳ್ಳಿ. ನಿಮ್ಮನ್ನ ನಮ್ಮ ಯಜಮಾನ್ರೆ ಕಳ್ಸಿರ್ಬೇಕಲ್ವಾ? ಯಾಮನವನ ಯೋಗ್ಯ. ಒಬ್ರಿದಾರ್ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ನಾಟಿ ಅಂದ್ರೆ ಏನು? ಅದು ರುಚಿಯಲ್ಲಿ ವ್ಯತ್ಯಾಸ ಅಂತ. ಈ ನಾಟಿ ಕೋಳಿ ರುಚಿನೇ ಬೇರೆ ಇರುತ್ತೆ, ಫಾರಂ ಕೋಳಿ ರುಚಿನೇ ಬೇರೆ ಇರುತ್ತೆ. ನೀವು ನಾಟಿ ವೈದ್ಯರು ಅಂದ್ಮೇಲೆ ನೀವು ತುಂಬಾ ರುಚಿಯಾಗೇ ಇರ್ತೀರ ಬಿಡಿ. ಏನೇನೋ ಕರಿತೀರಾ? ನಾವು ರೋಗ ನೋಡಿ ಅರಿತೀವಿ. ಅದು ಎಲ್ಲೆಲ್ಲಿ ಅರಿಬೇಕು ಅಲ್ಲೆಲ್ಲೇ ಅರಿತೀವಿ. ಏನೇನು ಆಟ ಅರಿಬೇಕು ಹಂಗಂಗೆ ಅರಿತೀವಿ. ನಾವು ಹರಿದು ತೇದು ರೋಗಿಗೆ ಕುಡಿಸ್ಬಿಟ್ಟೆ ಅಂದ್ರೆ ಕಾಯಿಲೆ ಕೈಲಾಸ, ಮನುಷ್ಯ ಮಾಮು. ಇದು ನಾಟಿ ವೈದ್ಯ ಬ್ರಹ್ಮ ವನರಾಜ ಪಂಡಿತ. ನೀವು ಅಂದ್ರಲ್ಲ, ನಾನು ದನ ಬಂದು ತೋನ್ಕೊಂಡೆ. ನಮ್ಮ ಯಜಮಾನ್ರು ಇವ್ರನ್ನ ಕಳ್ಸಿರ್ಬೇಕು. ಆದ್ರೆ ಅವ್ರೇ ನಮ್ಮ ಯಜಮಾನ್ರು ಅನ್ನೋದು ಈ ವೈದ್ಯನ್ ಗೊತ್ತಿಲ್ಲ. ಯಾರ ಕಡೆಯವಲ್ಲ ನೀವು? ಬೃಹಸ್ಪತಿ ಬಲರಾಮ ಪಂಡಿತನ ಹೆಸರನ್ನ ನೀವು ಕೇಳಿರ್ಬೇಕಲ್ಲ, ಕೇಳಿರ್ತೀರಾ? ಅದು ನಮ್ಮ ತಂದೆ ಈ ಮಹಾರಾಜರುಗಳ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಮಹಾರಾಣಿಯರಿಗೆ ಅರಿತಾ ಇತ್ತು. ಮಹಾರಾಣಿಗಳೆಲ್ಲ ಏನಾದಲು? ನಮ್ಮಪ್ಪ ಆಗ್ತಿತ್ತಲ್ವಾ, ಎಲ್ಲರೂ ಮೇಲಕ್ಕೆ ಹೊರಟು ಹೋದರು. ಅದಕ್ಕೆ ಮಹಾರಾಜರುಗಳು ನಮ್ಮಪ್ಪನ ಕೈಗೆ ಕೋಳ ತೊಡ್ಸುದ್ಲಾ? ಅಲ್ಲ, ಬಂಗಾರದ ಕಡಗವನ್ನು ತೊಡಿಸಿದ್ರು. ದೊಡ್ಡ ಮನುಷ್ಯನ ನಿಮ್ಮಪ್ಪ. ಹೌದು, ನನಗಿಂತಲೂ ಎತ್ತರವಾದ ಮನುಷ್ಯ, ಅಜಾನುಬಾಹು. ಕಲಿತ ಕಸುಬು ಕುಲ ಕಸುಬು ಬಿಡಬಾರದು ಅಂತ ನಾನು ಈ ಮಹಾರಾಜರ ವಂಶತ್ರ ಮನೆಗೆ, ಈ ಪಾಳೆಗಾರರ ವಂಶತ್ರ ಮನೆಗೆ ಹುಡ್ಕೊಂಡು ಹೋಗಿ ಅರ್ದು ಬರ್ತಿದ್ದೆ. ಯಾರಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಬಿಡಿ, ನಾನು ಅರ್ದು ಬಿಟ್ಟು ಹೊಂಟೋಯ್ತಾರೆ. ನನ್ಗೆ ಯಾಕೋ ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ. ಇದು ಕಾಯಿಲೆಯ ಸಮಸ್ಯೆ ಅಲ್ಲ, ಮನಸ್ಸಿನ ಸಮಸ್ಯೆ. ನಿನ್ನ ತುಂಬ ಮನಸ್ಸಿನಲ್ಲಿ ಒಬ್ಬ ರಾಜಕುಮಾರ ಅವನು ಪ್ರತಿ ರಾತ್ರಿ ಕನಸಿನಲ್ಲಿ ಹಿಂಬಾಗಿ ಬಂದು ನಿನ್ನ ನಿದ್ದೆಗೆ ಕಾಟವನ್ನು ಕೊಡ್ತಾ ಇದ್ದಾನೆ. ಆ ರಾಜ್ಕುಮಾರ್ ನನಗೆ ಸಿಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಇಡೀ ಬೇರನ್ನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕಣ್ಗೋದ್ಕೊಂಡು ತಿನ್ಬೇಕಾ? ಎಲ್ಲಾದ್ರೂ ಮಾಡ್ಬಿಟ್ಟು ಹಲ್ಲುಗಳೆಲ್ಲ ನೆಲಕ್ಕೆ ಫಳಫಳ ಅಂತ ಉದುರ್ಬಿಟ್ಟವೆ. ಇದರಿಂದ ಹಲ್ಲನ್ನ ಉಜ್ಜಿಬಿಟ್ಟು ಉಗಿದ್ಬಿಟ್ಟು ಮಲಗು. ಹಲ್ಲು ಉಜ್ಬಿಟ್ಟು ಮಲ್ಕೊಂಡ್ರೆ ರಾಜ್ಕುಮಾರ ಬರ್ತಾನ? ಬರೀ ರಾಜ್ಕುಮಾರ್ ಅಲ್ಲ, ಅವ್ರಪ್ಪ ಬಂದ್ರು ನಿನಗೆ ಎಚ್ಚರ ಆಗಲ್ಲ. ಬೆಳಗ್ಗೆ ಬಂದು ಯಾರ ನೀರ್ ಹಾಕೋಬರು ನೀನು ಮಲ್ಕೊಂಡೇ ಇರ್ತೀಯ. ನನಗೆ ತುಂಬಾ ತಲೆ ನೋವು, ತಲೆ ಫಾಲ ಫಾಲ ಅನ್ನಿಸ್ತಾ ಇದೆ. ಬೇರು ನೋಡ್ತಿದ್ದಂಗೆ ಕಾಯಿ ಹೋಗ್ಬೇಕು. ಅದು ತಾಯಿ, ನೀನು ಈ ಬೇರನ್ನ ಬರೀ ಮೂಸು ತಿನ್ನಬೇಡ. ಏನಾಗುತ್ತೆ? ನಿನ್ನ ತಲೆ ಎಗರ್ಕೊಂಡೋಗಿ ಬಚ್ಚಲ ಮುರಿಲ್ ಬಿಡಿ. ತಲೆನೋವು ಮಾಯ ಆಗಿ, ತಲೆ ಭಾರ ಕಡಿಮೆ ಆಗಿ, ತಲೆಯನ್ನ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಈ ಬೇರನ್ನ ಮೂಸ್ಕೊಳ್ಳಿ, ನೀವೇ ಖಾಲಿ ಆಗ್ಬಿಡ್ತೀರ. ಬಂದ್ರಿ ಪಾಪ, ನೀವೇ ಹೇಳ್ರಿ ಇವ್ರಿಗೆ ನಿಮ್ಗೆ ಏನಾಗಿದೆ ಅಂತ. ಇವ್ರುಗಳು ಕೊಡೋ ಪಾಠ ಒಂದ ಎರಡ? ರಾಜ ಇಲ್ವಾ ಕೂಚ ಏನಾಗ್ತದೆ ಹೇಳು. ಗೊತ್ತಾಗೋಯ್ತು, ನಿನ್ನ ಗಂಟಲು ಬಿಪಿ ಬಂದಾಗಿದೆ. ನಾನು ನಿನಗೆ ಅರಿತು ಸರಿ ಮಾಡಿ. ಏನಪ್ಪ ದಿನಕ್ಕೂ ಒಂದೊಂದ್ ಕಾಯಿಲೆ ಹೇಳ್ಕೊಂಡ್ ಬರ್ತಿದಾರಲ್ಲಪ್ಪ. ಪಂಡಿತೆ, ಇವಳ ಕಾಯಿಲೆ ವಾಸಿ ಮಾಡ್ಬಿಡಿ, ಇಲ್ಲ ಅಂದ್ರೆ ನಮಗ್ ತೊಂದ್ರೆ ತಪ್ಪಿದ್ದಲ್ಲ. ಯಾರಿವರು? ನಾವಿಲ್ಲೇ ಎದುರುಗಡೆ ಮನೆಗ್ ಬಾಡ್ಗೆಗ್ ಬಂದಿರೋರು. ಅಲ್ಲಿ ನಿಂತಿದ್ದಾನಲ್ಲ ಸೊಂಡಿಲ್ ಕಟ್ಟಿ, ಅವನೇ ಕೇಕ್ ಏನೋ ಸ್ಲೋ ಪರ್ಸನ್ ಬೆರೆಸ್ ಕೊಟ್ಬಿಟ್ಟ. ಪಾಪ ಇವ್ರ ಕೇಕ್ ತಿಂದ್ರು. ದಿನ ಏನಾದ್ರೂ ಒಂದ್ ಕಾಯಿಲೆ ಬರ್ತಾನೆ ಇದೆ. ಇರಿಯಮ್ಮ, ನಿಮ್ಮ ಯಜಮಾನ ಪರ ಗಂಟಲೊಮ್ಮೆ ಇಚ್ಚಿಕೊ. ಈ ಔಷಧಿನ ಮೇಲೆ ಮದ್ದು ಪ್ರಯೋಗ ಆಗಿದೆ. ಸ್ವಲ್ಪ ಚಪ್ಪಗಿರ ಏನ್ ಹೇಳ್ತಾ ಇದ್ದೀರಮ್ಮ? ಈ ಮನೆಯವರೆಲ್ಲ ಸೇರ್ಕೊಂಡು ಮದ್ದು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನಾನೇನ್ ಮಾಡ್ಬೇಕು? ಮಾತ್ ಬರೆಸ್ಬೇಕು ಅಂತ ಹೇಳ್ತಿದ್ದಾರೆ. ಇದೇನಿದು? ಅವ್ರು ಹೀಗೆ ದೊಡ್ಡೋದ್ರು. ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಸಾಧ್ಯವಿದೆ, ನಾನು ಅದು ಇಲ್ಲಿ ಒಬ್ಬರಿಗೆ ಏಕಾಏಕಿ ಮಾತು ಬಂದಾಗಿದೆ. ಅವನು ಹೊಟ್ಟೆ ಉಳಿತಾಳಲಾರದೆ ಆಡ್ಕೊಂಡು ಹೋಗ್ಬೇಕು, ಆ ತರ ಆಗ್ಬೇಕಿದೆ. ನೀವು ಕೊಟ್ಟಿರ್ತಕ್ಕಂಥ ಬೇರಲ್ಲಿ ಯಾವ ಬೇರನ್ನ ಅರಿಲಿ. ಹೌದು, 11ನೇ ನಂಬರ್ ಸರಿ ಗುರುವರ್ಯ. ವೈದ್ಯ ಪಂಡಿತಲೆ,
ನನ್ ತಲೆನೋವು ವಾಸಿ ಮಾಡಿದ್ರಿ, ನಮ್ ಚಂಪನ್ಗೂ ಔಷಧಿ ಕೊಟ್ಟಿ, ಹಾಗೆ ಅವನಿಗೂ ಏನಾದ್ರೂ ಕೊಟ್ಟು ವಾಸಿ ಮಾಡ್ಬಿಡಿ, ಇಲ್ಲಾಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಇದೆ ಪ್ರತಿಯೊಂದಕ್ಕೂ ಮತ್ತಿದೆ. ಈ ಅರಸಿಕೊಳ್ಳುವವನು ಅರಿಯುವವನ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ಅದೇ ಈ ಪುಡಿಯನ್ನ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ತೆಗೆದುಕೊಂಡು ಬಾ, ಅವನಿಗೆ ಕುಡಿಸಿ ಮಾತು ಬರೆಸ್ತೇನೆ. ಅಯೋಗ್ಯನ ಕೊಡು. ಇದನ್ನ ಗಂಟ್ಲಿಗೆ ಸ್ವಲ್ಪ ಆಡಿಯೋಳು ಬಂದಾಗಿರೋ ಮಾತುಗಳೆಲ್ಲ ಹಾಕಿ ನಿಂತೋಗಿದೆ. ಇನ್ನು ಹಾಡು ಎಲ್ಲಿಂದ ಹೇಳ್ತಾರ? ಬಂದಾಗಿರೋ ಮಾತುಗಳು ಬರಬೇಕು ಅಂದ್ರೆ ಜೋರಾಗಿ ಆಡಬೇಕು, ಇದನ್ನ ಕುಡಿಬೇಕು. ಕುಂಟು ಯಾವ ಹಾಡು ಹೇಳ್ಬೇಕು? ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂದುವೆ ಅಂತ ಹಾಡನ್ನ ಹೇಳಿದ್ರೆ ಬಂದಾಗಿರೋ ಗಂಟಲು ಓಪನ್ ಆಗ್ಬಿಡ್ತದೆ. ಕುಡೀರಿ ಬೇಗ, ಮಾತು ಬರ್ತೀನಿ, ಕುಡೀರಿ ಬೇಗ. ಏನಾಗ್ತಿದ್ದೀರಿ? ಅಯ್ಯೋ ತಂದೆಯೇ ದೇವಾ ಕರುಣಿಸು ದಯ ತೋರೋ ಬಂದುವೆ. ಬಸ್ ಮಾತು ಬಸ್ ಕರ್ಕೊಂಡೋಗಿ. ಅಯ್ಯೋ ಬಿಡಿಯ ಬಿಡಿಯ ಬೇಗ ಹೊರಡ್ರಿ. ಎಂಥ ಪುಣ್ಯಾತ್ಮರು ನೀವು, ಮಾತು ಬಲ್ಲದೆ ಇದ್ದವನು ಬಾಯಲ್ಲಿ ಹಾಡು ಹೇಳ್ಬಿಟ್ರಲ್ಲ. ಒಂದ್ 2 ದಿನ ಇಲ್ಲೇ ಇರಿ, ನನ್ನ ಸೊಸೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ. ಬಿಡ್ರಿ ಕೈನ. ಅಲ್ಲ ರೀ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಅವ್ರ ಹತ್ರ ದುಡ್ಡು ಕೇಳೋವರೆಗೂ ಬಾಯ್ ಬಿಡ್ಬೇಡಿ ಅಂತ ಹೇಳಿರ್ಲಿಲ್ವಾ? ಯಾಕ್ರಿ ಬಾಯ್ ಬಿಟ್ರಿ? ಅಯ್ಯೋ ಆ ಪಂಡಿತ್ ಕೊಟ್ಟ ಕಷಾಯ ಕುಡಿದ್ಮೇಲೆ ಹೊಟ್ಟೆ ಎಲ್ಲ ಗುಳುಗುಳು ಅಂತ ಇದೆ. ಅತ್ತೆ, ಅವರು ನಾಟಿ ವೈದ್ಯರಲ್ಲ, ಖಾಟಿ ವೈದ್ಯರು. ಹಾಗೆ ಹೇಳ್ತೀಯಾ? ಮತ್ತೇನೇನತ್ತೆ, ಕಣ್ಣಲ್ಲೇ ನನ್ನ ಮನ್ಸನ್ನ ಹೇಗ್ ಸೆಳೀತಾನೆ ಗೊತ್ತಾ? ಸುಮ್ಮನೆ ಕೇಳಿಸ್ಕೊಂಡು ಕಷಾಯ ಕೊಟ್ಟು ಏನಾದ್ರೂ ಬಂದ್ ಮಾಡಿಸ್ಬಿಟ್ಟಲ್ಲೋ. ವೈದ್ಯ ಪಂಡಿತಲೇ, ತಾವು ಯಾರ್ಯಾರಿಗೋ ಔಷಧಿ ಕೊಡ್ತೀವಿ. ನನ್ನ ಸೊಸೆ ಜಾಜಿ ಅಂತ ಒಬ್ಳಿದ್ದಾಳೆ. ಮಕ್ಕಳೆಷ್ಟು ಪಡ್ಕೋಬೇಕು, ಮಕ್ಕಳು ಇಲ್ಲ, ಮಲಿನೂ ಇಲ್ಲ. ಅವ್ರ ಜೊತೆ ತಾನೆ ಇದ್ದಾಳೆ ಒಳ್ಳೆ ಗುಂಡು ಕಲ ಇದ್ದಾಳೆ. ಕಲಿತೀನಿ, ನೀವೇ ನೋಡುವುದಂತೆ. ಅಮ್ಮ ಜಾಜಿ, ಸ್ವಲ್ಪ ಬರ್ತೀಯಾ? ಹೋಗತ್ತೆ. ವಿಂಧ್ಯ ಬಲ್ವತದಿಂದ ವೈದ್ಯ ಪಂಡಿತರು ಬಂದಿದ್ದಾರೆ. ಓದ್ಕೊಮ್ಮ, ಚೆಕ್ ಮಾಡಿ ಹೇಳ್ತಾಳೆ. ಕೈ ಕೊಡಿ. ಸಾರಿ, ನಮ್ಗೆ ಕೈ ಕೊಟ್ಟು ಅಭ್ಯಾಸ ಇಲ್ಲ. ನನ್ನ ಮಗನ್ ಕೈ ಕೊಟ್ಟಿದ್ಯಲ್ಲ, ಸುಮ್ನೆ ಕೈ ಕೊಡಮ್ಮ. ಗಿಚ್ಚಿ ಗಿಲಿ 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 ಗಿಚ್ಚಿ. ಎಷ್ಟು ನಯವಾದ ಹಸ್ತಗಳು. ಮದುವೆ ಆದಾಗಿಂದ ಇದುವರೆಗೂ ಒಂದು ಕೊಳಕೆ ಕಡ್ಡಿನ ಈ ಕಡೆಯಿಂದ ಆ ಕಡೆ ಎತ್ತಿರ್ಲಿಲ್ಲ. ಇನ್ನು ಕೈ ನಯವಾದ್ರೆ ಘನವಾಗಿರುತ್ತಾ? ಅತ್ತೆ, don't talk rubbish. ನಿನ್ನನ್ನು ನೋಡ್ತಾ ಇದ್ರೆ ನೀನು ತುಂಬಾ ಸೌಮ್ಯ ಸ್ವಭಾವದ ಹೆಣ್ಣು ಅಂತ ನನಗೆ ಅನ್ನಿಸ್ತಾ ಇದೆ. ಪಡ್ಕೋಬೇಕು, ನಿಮ್ಮ ಕಣ್ಣಿಗೆ ಹಾಕಿ ಕಾಣಿಸ್ತಾ ಇದ್ದಾಳೆ. ಇವರು ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ನನ್ನ ಮಗ 3,000 ರೂಪಾಯಿ ಕೊಡದೆ ಹೋದ್ರೆ ಆಗ್ಬಿಡ್ತಾಳೆ. ಅತ್ತೆ, you just keep quiet. ಅದು ನೀವು ಮದುವೆ ಆದ ಮೇಲೆ ಸಮಾಜ ಸೇವೆಗೆ ಇಳಿದಿದ್ದೀರಾ. ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ಅದು ನೋಡಿ ನಿಮ್ಗೆ ಮದುವೆ ಆದ್ಮೇಲೆ ಖಾಲಿ ಶಾಸ್ತ್ರವನ್ನೆಲ್ಲ ಬಿಟ್ಟು ಬಾಕಿ ಎಲ್ಲ ಶಾಸ್ತ್ರಗಳು ಆಗ್ದಿನ ಹಂಗಂಗೆ ಬಾಕಿ ಉಳ್ಕೊಂಡಿವೆ. ಆ ಶಾಸ್ತ್ರಗಳನ್ನ ಮಾಡೋದಕ್ಕೆ ಇವಳು ಸಹಕಾರ ಕೊಟ್ಟಲ್ವಾ? ನನ್ನ ಮಗ ಆಗಿದ್ದಕ್ಕೆ ಸುಮ್ಮನಿದ್ದಾನೆ. ಅದೇ ನನ್ನ ಮಗನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ದಿದ್ರೆ ಇವಳ ಜಾಗಕ್ಕೆ ಬೇರೆಯವನ್ನ ತಂದು ಇಟ್ಕೊಂಡಿರೋಳು. ಈಕೆಯ ಮುಖವನ್ನ ನೋಡ್ತಾ ಇದ್ರೆ ಮುಂದೊಂದು ದಿನ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ನನಗೆ ಗೋಚರವಾಗ್ತಾ ಇದೆ. Oh my God, I just can't believe this. ಪಂಡಿತ್ಜಿ, ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ, 1000 rupees. ಇದು ನಂದಲ್ಲ, ನಿಂದು. ನೋಡಿ ಪಂಡಿತ್ಜಿ, ನಾನು ಮಹಿಳಾ ಮುಖ್ಯಮಂತ್ರಿ ಆಗಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಮಂತ್ರ ಇದ್ರೆ ಹೇಳಿ, ಅಥವಾ ಯಾವ್ದಾದ್ರು ಮೆಡಿಸಿನ್ ಇದ್ರೆ ಕೊಡಿ. ಅಯ್ಯೋ ಅಮ್ಮ, ನೀನು ಈ ಮನೆ ಸೊಸೆ, ಈ ವಂಶ ಮುಂದುವರಿಯೋದಕ್ಕೆ ಏನಾದ್ರೂ ಯೋಚನೆ ಮಾಡಮ್ಮ. ಈಗ ನನ್ನಿಂದ ಏನಾಗಬೇಕು? ಮೊದಲು ಈ ಮನೆಗೆ ಒಂದು ಮಗು ಬರ್ಬೇಕು. ನಾನು ಸಾಯೋದಕ್ಕಿಂತ ಮುಂಚೆ ಆ ಮೊಮ್ಮಗುನ ಎತ್ಕೊಂಡು ಮುದ್ದಾಡಿ ಸಾಯ್ಬೇಕು. ಒಟ್ಟು ನಾನೀಗ 2 ಮದ್ದನ್ನು ಅರಿಯಬೇಕಾಗಿದೆ. ಒಂದು ನೀವು ಸಾಯುವುದಕ್ಕೆ ಅರಿಯಬೇಕು, ಇನ್ನೊಂದು ಈ ಅಮ್ಮನಿಗೆ ಮಗು ಆಗುವುದಕ್ಕೆ ಅರಿಯಬೇಕು. ಯೋಚನೆ ಮಾಡಿ, ಈ ಮನೆಯನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ನಾನು ಅರೆದು ಹೋಗುತ್ತೇನೆ. ಅಯ್ಯೋ, ಸಾಯುವಾಗ ಯಾಕೆ ಮದ್ದು ಕೊಡ್ತಿಲ್ಲ? ಈಗಲೇ ಕೊಟ್ಬಿಡಿ, ಬೇಗ ಮಗು ಆಗ್ಲಿ. ನಾಳೆಯ ದಿನ ತುಂಬಾ ಪ್ರಶಸ್ತವಾಗಿ ಈ ಅಮ್ಮನ ಗಂಡ ಅವನಿಗೆ ಶುಭ್ರವಾದ ಬಿಳಿ ಉಡುಪನ್ನು ಧರಿಸಿ ರೂಮಿನಲ್ಲಿ ಇರಲಿ ಹೇಳಿ. ಈ ಅಮ್ಮ ಈ ಕಡೆಯಿಂದ ಹಾಲನ್ನು ತೆಗೆದುಕೊಂಡು ಹೋಗಲಿ, ಮಕ್ಕಳು ಆಗುತ್ತದೆ. ಮಿಲ್ಕ್ ಕೊಟ್ರೆ ಮಕ್ಕಳಾಗ್ಬಿಡುತ್ತಾ?
ಹಿಂದೆ ಪಾಯಸ ಕುಡಿದರೆ ಮಕ್ಕಳಾಗುತ್ತಿದ್ದವು, ಈಗ ಮಿಲ್ಕು ಕುಡಿದ್ರೆ ಸಾಕು ಮಕ್ಕಳಾಗುತ್ತವೆ. ಎಲೆಕ್ಷನ್ ಫಸ್ಟ್, ಚಿಲ್ಡ್ರನ್ಸ್ ನೆಕ್ಸ್ಟ್. ಯಾಕೆ ಆ ಥರ ಹೇಳ್ತೀರಾ? ಅದು ನೋಡಿ ನೀವು ಸಂಸಾರದಲ್ಲಿರುವ ಅನುಭವಗಳನ್ನು ತೆಗೆದುಕೊಂಡು ತದನಂತರ ರಾಜಕೀಯಕ್ಕೆ ಹೋದರೆ ನಿಮಗೆ ತುಂಬಾ ಶ್ರೇಯಸ್ಸಿದೆ. ಯಾಕೆ ಎಷ್ಟೋ ರಾಜಕಾರಣಿಗಳಿಗೆ ಮಕ್ಕಳಾಗಿದ್ದಾವೆ, ಅದು ಮಕ್ಕಳು ಆಗಬೇಕು. ನೀವು ಅಲ್ಲಿ ಹೋಗಿ ಅಷ್ಟೆಲ್ಲ ತಿಂದು ದುಡಿದು ಸಂಪಾದಿಸಿ ಎತ್ತಿರುವುದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಕ್ಕಳು ಮಾಡ್ಕೊಳ್ಳಿ. ನಾನು ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮಕ್ಕಳು ಆಗಂಗಿತ್ತು ಅಂದ್ರೆ ಆದಷ್ಟು ಬೇಗ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ನಿಮ್ಮ ವಂಶ ನಿರ್ವಂಶ ಆಗುತ್ತದೆ. ಚಪ್ಪ ಚಮಲ ಚಪ್ಪ ಚಮಲ ಏನ್ ಯಜಮಾನ್ರೆ, ಇಷ್ಟಿಂದ ಎಲ್ಲ ಹಾಳಾಗಿದೆ. ಮಕ್ಕ ಹೊಡ್ಬಿಡ್ತೀನಿ. ನೀನು ಆಡೋ ಮಾತ್ರ ಒಂದು ಅರ್ಥ ಬಿಡ್ಬೇಡ. ನಾನು ಈ ಮನೆ ಯಜಮಾನ ಅಲ್ಲ, ನಾನು ಮನೆ ಬಿಟ್ಟು ಹೋಗಿ ಇಷ್ಟು ದಿವಸ ಆಯ್ತಲ್ಲ, ನಾನು ಎಲ್ಲಿ ಹೋಗಿದ್ದೀನಿ, ಏನು ಮಾಡ್ಕೊಂಡಿದ್ದೀನಿ, ಏನು ಬದುಕಿದ್ದೀನೋ ಇಲ್ಲ ಸತ್ತಿದ್ದೀನೋ ಅಂತ ವಿಚಾರಿಸ್ಬೇಕು ಅನ್ನೋ ಪ್ರಜ್ಞೆ ನಿಮಗೆ ಬೇಡವಾ? ಸಾಕು ಸುಮ್ಮನೆ ಯಜಮಾನ್ರೆ, ನಾನು ಎಷ್ಟು ಸರ್ತಿ ಫೋನ್ ಮಾಡಿದ್ದೆ. ಫೋನ್ ಮಾಡ್ದಾಗ್ಲೆಲ್ಲ ನೀವು ಕರೆ ಮಾಡಿರುವ ಚಂದಾದಾರರು ಕಾರ್ಯನಿರತರಾಗಿದ್ದಾರೆ ಅಂತಾನೆ ಬರ್ಕೊತಿದ್ರು. ಅದೆಲ್ಲ ಕಾರ್ಯನಿರತರಾಗಿದ್ರು. ಅಣ್ಣಯ್ಯ, ನೀನಾದ್ರೂ ಫೋನ್ ಮಾಡಿ ನಾನು ಇಂಥ ಕಡೆ ಇದ್ದೀನಿ, ಬರ್ತಿದ್ದೀನಿ, ಇನ್ನೊಂದ್ 2 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಹೇಳೋದಕ್ಕೆ ಏನಾಗಿತ್ತು ದಾಡಿ? ಹೋಗ್ಲಿ ಬಿಡೆ, ಅಂತೂ ಈ ನನ್ನ ಮಗ ಮನೆಗ್ ಬಂದಲ್ಲ, ಅಷ್ಟು ಸಾಕು. ಮಗನೇ, ಈಗ ತಾನೇ ಬಂದಿದ್ದೀಯಾ, ನೀಟಾಗಿ ಸ್ನಾನ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಇಲ್ಲಿ ಬಂದು ಮಲ್ಕತ್ತೀನಿ, ಅದ್ರ ಮೇಲೆ ಒಂದು ಬಿಳಿ ಶಾಲ್ ಓದಿಸ್ಬಿಟ್ಟು. ಅದು ನೆನ್ನೆಗೆ ಮುಗ್ದೈತು ಕಣೋ. ನೀನ್ ಕಳಿಸ್ಕೊಟ್ಟಿದ್ದ ಪಂಡಿತರು ಬಂದು ಎಲ್ಲ ಸಲ್ಮಾನ್ ಹೋಗಿದ್ದಾರೆ. ನೀನು ಶಿವಾಂತ ರೂಮಲ್ಲಿ ಕೂತಿರು, ನಿನ್ ಹೆಂಡತಿ ಪಾಲ್ ಬರ್ತಿತ್ತಲ್ಲ, ಬಿಸಿ ಬಿಸಿ ಹಾಲು ತಗೊಂಡು ರೂಮಿಗೆ ಬರ್ತಾಳೆ. ಅರೇ ಅಂತೂ ಈಗಲಾದ್ರೂ ನಮ್ಮ ಮೇಲೆ ಕರುಣೆ ಅನ್ನೋದು ಬಂತಲ್ಲ ಬಿಡ್ರಿ, ಸಾಕು. ಅಭಿ, ಈ ನಡುವೆ ನಿಮ್ ಚೇಷ್ಟೆ ಮಾಡೋದು ತುಂಬಾ ಜಾಸ್ತಿ ಆಗ್ಬಿಡಿದೆ. ಇದೆಲ್ಲ ನಿಮ್ದೇ ತಾನೇ ಪ್ಲಾನು? ಇಲ್ಲಪ್ಪ, ನಮ್ದು ಏನೇನೂ ಇಲ್ಲ. ಅಲ್ಲ, ದೊಡ್ಡವರೆಲ್ಲ ಸೇರ್ಕೊಂಡು ನಿಮಗೆ ಬುದ್ಧಿವಾದ ಹೇಳಿದ್ಮೇಲೆ ನೀವೇನೋ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದ್ರಲ್ವಾ, ಈಗ ನಾನು ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕೇಳ್ಬಿಡ್ತೀನಿ ಕಂದ್ರೆ ಅಷ್ಟೇ. ಹಾಗಂತ ನೀವೇನಾದ್ರು ತರ್ಲೆಗಿಲ್ಲೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಸರ್ನ ನಾನು ಯಾಕೆ ಮಾಡ್ತೀನಿ, ಈಗ ಸುಮ್ಮನೆ ಮಾತುಗಳನ್ನ ಆಡ್ತಾ ಟೈಮ್ ಬೇಕಾಗಿ ಮಾಡೋದು ಬೇಡ. ಈಗ ನಾವು ಒಂದು ಯಾಕೆ ಡುಯೆಟ್ನ ಆಡಬಾರ್ದು ಅಂತ. ಎಷ್ಟೊತ್ತು ನಾವು ಕಂಡಿದ್ದು ಬರೀ ಕಾಣಿಸ್ತೀವಿ. ಇದು ನಾನು ಸುಪ್ಪತ್ತ ಅವರು. ಅಭಿ ಡಿಯರ್, sit down. ಇವತ್ತ ಸೂರ್ಯದೇವ ಯಾವ ದಿಕ್ಕಲ್ಲಿ ಹುಟ್ಬಿಟ್ಟ ಅಂತ. ಹುಟ್ಟೋ ದಿಕ್ಕಲ್ಲೇ ಹುಟ್ಟಿದಾನೆ. ನೀವು ಸೂರ್ಯ ಮುಳುಗೋ ದಿಕ್ಕಿನ ಕಡೆ ತಿರುಗಿ ಕಣ್ಣು ಮುಚ್ಕೊಂಡು ಕೈ ಮುಗಿತೀರಾ? ಮುಗಿತೀನಿ. ಅಬ್ಬಾ, ಹೇ ಸೂರ್ಯದೇವ, ನನ್ನ ತಂದೆ, ನಮ್ಮಪ್ಪ, ನೀನೇನೋ ಮುಳುಗ್ಬಿಟ್ಟೆ, ಆದ್ರೆ ನನ್ಗೆ ಎಂಥ ಒಳ್ಳೆ ಸ್ಕೀಮ್ ಹಾಕೊಟ್ಟು ಮುಳುಗ್ಬಿಟ್ಟೆ ತಂದೆ. ನೋಡು ತಂದೆ, ಇಲ್ಲಿ ಏನೇನ್ ನಡೀತು ಅಂತ ನಾನು ನಿಮಗೆ ಬೆಳಗ್ಗೆನೆ ರಿಪೋರ್ಟ್ ಮಾಡ್ಬಿಡ್ತೀನಿ. ಅದಕ್ಕೆ ನೀನು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಪಾಪ ಬಾರು ನನ್ನ ತಂದೆ, ಬಾರ. ಅಭಿ, ಇಬ್ರು ವೈಟುನಾ? ನೋ 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 ನೋ, ಇವತ್ತು ನೀವು ನಾನ್ ಹೇಳ್ದಾಗೆ ಕೇಳ್ಬೇಕು. ನೀವೇ ಕುಡಿತೀರಾ? ಕುಡಿರಿ, ಪರವಾಗಿಲ್ಲ. ನೋ ನೋ ನೋ, ಇದನ್ನ ಫುಲ್ ನೀವೇ ಕುಡಿಬೇಕು. ಹೌದಾ? ಅದಕ್ಕೆ ಬಿಡಿ. ಪಂಡಿತ್ರೆ ಬನ್ರಿ ಬೇಗ. ಸ್ವಲ್ಪ ಮೆತ್ತಗೆ ಮಾತಾಡಮ್ಮ, ನೀನ್ ಪರ್ಸನಾಲಿಟಿ ನೋಡಿದ್ರೆ ಭಯ ಆಗುತ್ತೆ. ಮೊನ್ನೆ ನೀವು ನಮ್ಮ ಯಜಮಾನ್ರಿಗೆ ಒಂದ್ ಔಷಧಿ ಕೊಟ್ರಲ್ಲ, ಆಮೇಲೆ ಏನಾಯ್ತು? ಮಾತು ಬಂತಲ್ಲಮ್ಮ. ಮಾತೇನೋ ಬಂತು, ಆದ್ರೆ ಈಗ ಒಂದ್ ಕಾಲ್ ಬಿದ್ದು ಹೋಗಿದ್ಯಲ್ಲ, ಅದಕ್ಕೇನ್ ಮಾಡೋದು? ಕಾಲಲ್ಲಿ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಮೊನ್ನೆ ಹಾಸ್ಪಿಟ್ಲ್ಗೂ ಹೋಗಿದ್ವಿ. ಡಾಕ್ಟರ್ ಇವ್ರ ಕಾಲ್ ಚೆಕ್ ಮಾಡಿ ಸಣ್ಣ ಆಪರೇಷನ್ ಮಾಡ್ಬೇಕಾಗತ್ತೆ, ಆದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅದು ನೋಡಿಮ್ಮ, ಆಗಿನ ಕಾಲದಲ್ಲೆಲ್ಲ ಜನಗಳು ಏನು ಮುರ್ಕೋತಾ ಇರ್ಲಿಲ್ಲ ಅಂತಲ್ಲ, ಒಂದಲ್ಲ ಒಂದ್ ಕಡೆ ಮುರ್ಕೋತಾನೆ ಇದ್ರು. ಅವಾಗಿನ ಆಸ್ಪತ್ರೆಗಳು ಇದ್ವಾ, ಯಾರಾದ್ರೂ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಾ? ಇಲ್ಲ ತಾನೆ? ಅಯೋಗ್ಯ, ಏನೋ ಬಿದ್ದೇನೋ? ಇಲ್ಲ. ಯಾವ್ದನ್ನ ಗಾಡಿ ಬಂದು ಕೂತಾ? ಇಲ್ಲ. ಅದಾಗದಾಗಿದೆ ಅಂದ್ಮೇಲೆ ಅದಾಗದ ಸರಿ ಹೋಗುತ್ತೆ. ಒಂದು ಪುಡಿ ಕೊಡ್ತೀನಿ, ಇರೋ. ಪಂಡಿತಲೆ,
ಇವಳು ತೊಂದ್ರೆ ಪರ್ಮನೆಂಟ್ ಆಗಿ ನಿಂತು ಹೋಗ್ಬೇಕು. ಹಾಗೆ ಯಾವ ಔಷಧಿನೂ ಕೊಡಕ್ಕಾಗಲ್ವೇ? ನಾನು ಒಂದೊಂದು ರೆಡಿ ಮಾಡಕ್ ಹೋಗ್ತೀನಿ, ಇನ್ನೊಂದು ಇನ್ನೇನೋ ಆಗುತ್ತೆ. ಮೊದಲು ಇದನ್ನ ರೆಡಿ ಮಾಡ್ತೀನಿ, ಆಮೇಲೆ ಎಲ್ಲವನ್ನೂ ಪರ್ಮನೆಂಟ್ ಆಗಿ ರೆಡಿ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ, ನಮ್ಮ ಪಂಡಿತರು ಬಿದ್ದೋಗಿರೋ ಕಾಲ್ನ ನೆಟ್ಟಗ್ ಮಾಡ್ಬಿಡ್ತಾರೆ. ಏ ಮುಂಡೆ, ಏನು ನಿನ್ನ ಹೆಸರು? ಸುಂದ್ರ. ಅಂತ ಹೆಸರು ಇಟ್ಕೊಂಡು ಮುರಿಬಾರ್ತೆಲ್ಲ ಮುರ್ಕೊಂಡ್ ಬರ್ತಾ ಇದೆಯಲ್ಲ. ಈ ಕಷಾಯ ಕುಡ್ಬಿಟ್ಟು ಒಂದ್ಸಲ ಜೋರಾಗಿ ಡಾನ್ಸ್ ಮಾಡು, ಹೋಗಿರೋ ಕಾಲ್ ಬಂದ್ಬಿಡು. ಪಂಡಿತ್ರೆ, ನಿಮ್ಗೆ ಏನಾದ್ರೂ ತಲೆ ಬುದ್ಧಿ ಇದ್ಯಾ? ಇವ್ರಿಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ, ಇನ್ ಕುಣಿಯೋದ್ರಿಂದ ಬಂತು. ನಾ ಬರ್ದಿರೋ ಈ ಕಷಾಯಕ್ಕೂ ಕುಣಿದಕ್ಕೂ ಒಂದು ಸಂಬಂಧ ಇದೆ. ಇದನ್ನು ಕುಡ್ದು ಒಂದು ಡಾನ್ಸ್ ಮಾಡಿ ಹೋಗಿರೋ ಕಾಲ್ ಹಂಗಂಗೆ ಬಂದ್ಬಿಡುತ್ತೆ. ನಾನು ಕುಡಿಯಲ್ಲ. ಹಾಗಂದ್ರೆ ಹೇಗಪ್ಪ? ಬಿದ್ದೋಗಿರೋ ಕಾಲು ನೆಟ್ಟಾಗ್ಬೇಕೋ ಬೇಡವೋ? ಪಂಡಿತ್ರೆ ಮುಖ ಏನ್ ನೋಡ್ತಾ ಇದ್ದೀರಾ? ಕುಡಿಸಿ ನೀವೇ. ಕುಡಿಯೋ ರಾಜ. ಈಗ ನಾನು ಬೇಡ ಅಂದ್ರೆ ಒಂದು ಡಾನ್ಸ್ ಮಾಡ್ತಾನೆ. ಪದ್ದು ವಿಂಧ್ಯ ಪರ್ವತದಿಂದ ಬಂದ್ರು ಪಂಡಿತರು ನೋಡು, ಎಂತಂತದಕ್ಕೆ ಔಷಧಿ ಕೊಡ್ತಾರಲ್ಲೋ. ಕಣ ಎದುರುಗಡೆ ಮನೆ ಸುಂದರನ್ ಕಾಲೇ ಬಿದ್ದೋಗಿತ್ತು. ಇವ್ರು ಕೊಟ್ಟಿದ್ದ ಔಷಧಿ ಕುಡಿದು ಕುಣಿದಾಡ್ಬಿಟ್ನಲ್ಲೋ. ನೀನು ಕೇಳು, ಅವ್ರು ಕೊಡೋ ಔಷಧಿ ಕುಡಿದ್ರೆ ನೀನು ಕುಣಿದಾಡ್ಬೋದು. ನಾನು ಒಬ್ಬನೇ ಕುಣಿದಾಡಿದ್ರೆ ಏನ್ ಚೆನ್ನಾಗಿರುತ್ತಾ? ನಿನ್ನ ಮಾತಿನ ಅರ್ಥ ನನಗೂ ಮದ್ವೆ ಅಂತ ಆಗಿ ನನ್ನ ಹೆಂಡತಿ ಜೊತೆ ಕುಡಿದ್ರೆ ಅದು ಚೆನ್ನಾಗಿರುತ್ತೋ? ಓಪನ್ ಮಾತು ಕೇಳು, ಒಂದಿನ 2 ಮದುವೆ ಮಾಡಿಸ್ತಾರೆ. ಪಂಡಿತರಿಗೆ ನಮೋ ನಮಃ. ಏನು ಬಂದಿದ್ದು? ಪಂಡಿತ್ರೆ, ನನಗಿನ್ನೂ ಮದುವೆ ಆಗಿಲ್ಲ. ಬಲ್ತೋಗಿರೋ ಬೆಂಡೆಕಾಯಿಗೆ ಬೆಲೆ ಇರಲ್ವೋ? ನೀವ್ ಅನ್ಕೊಂಡಾಗೆ ನನಗೆ ಅಷ್ಟೊಂದು ವಯಸ್ಸು ಆಗಿಲ್ಲ. ನಿನ್ನ ನೋಡ್ತಾ ಇದ್ರೆ ಮದುವೆ ವಯಸ್ಸು ಮೀರಿ ಮೇಲೆ 30 ವರ್ಷ ಆದಂಗಿದೆ. ಇನ್ನ ವಾರಿಗೆವ್ರಿಗೆಲ್ಲ ಈಗಾಗಲೇ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳಿಗೆ ಮದುವೆ ಆಗ್ತಾ ಇದೆಯಲ್ಲೋ. ಪಂಡಿತ್ರೆ, ನೀವೇ ನನ್ಗೊಂದು ಮದುವೆ ಮಾಡಿಸ್ಬಿಡಿ. ಅದು ನೋಡು ರಾಜ, ನಿನ್ನ ಮದುವೆ ಆಗಬೇಕು ಅಂದ್ರೆ ಈ ಒಂದು ಸಲ ಮದುವೆ ಆಗಿ ವಿಚ್ಛೇದನ ತಗೊಂಡಿರ್ತಾರಲ್ಲ, ಅವ್ರು ಮುಂದಕ್ಕೆ ಬರ್ತಾರೆ. ಅಂಥವ್ರಿಗೆ ನೀನು ಬಾಳ ಕೊಡ್ತೀಯ? ಆದ್ರೆ ನನಗಿನ್ನೂ ಮೊದಲನೇ ಮದುವೆನ ಆಗಿಲ್ವಲ್ಲ. ಅವ್ರಿಗೆ ಮದುವೆ ಆಗಿರುತ್ತಲ್ಲ, ಅವ್ರು ನಿನಗೆ ಎಲ್ಲ ಸಂಸಾರದ ಪಾಠಗಳನ್ನ ಹೇಳ್ಕೊಡ್ತಾರೆ. ಬೇಡ ಬೇಡ, ನಾನು ಮೊದಲನೇ ಮದುವೆ ಆಗೋರ್ನ ಹುಡುಕ್ತೀನಿ. ಒಂದ್ ವೇಳೆ ಯಾರು ಸಿಗದೆ ಇದ್ರೆ ಇವ್ರ ಕೇಳ್ತೀನಿ. ಏ ಸೌಮ್ಯ, ಇವತ್ತು ನೋಡು ಹೇಗೆ ನಾಟಕ ಮಾಡ್ತೀನಿ ಅಂತ. ಇಲ್ಲಿಂದ 1 ಲಕ್ಷ ರೂಪಾಯಿ ಕಿತ್ತುಕೊಳ್ಳದೆ ನಾನು ಹೋಗಲ್ಲ. ನಮ್ಮ ಯಜಮಾನನ್ ಕಾಪಾಡೋರು ಈ ಮನೇಲಿ ಯಾರು ಇಲ್ವೇ? ಇವ್ರಿಗೆ ಫುಡ್ ಪಾಯ್ಸನ್ ಆಗಿದ್ದು ಇನ್ನೂ ಹೊಟ್ಟೆನಲ್ಲೇ ಇದೆಯಂತೆ. ಅದು ವಾಸಿ ಆಗೋವರೆಗೂ ಇವ್ರು ಹೀಗೆ ಅಂತಿರ್ತಾರಂತೆ. ಐ ಮೀನ್ ವಾಟ್ ಐ ಸೇ, ನೀವು ಅವತ್ತು ಕೇಕಲ್ಲಿ ವಿಷ ತರಿಸ್ಕೊಟ್ಟಿದ್ರಲ್ಲ, ಅದಿನ್ನೂ ಇವ್ರ ಹೊಟ್ಟೆನಲ್ಲಿ ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ಯಂತೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಮೊದಲು ಎಕ್ಸ್ರೇ ತೆಗ್ಸಿ ಆಮೇಲೆ ಆಪರೇಷನ್ ಮಾಡಿ ಈಚೆ ತೆಗಿಬೇಕಂತೆ. ಇಷ್ಟಕ್ಕೆಲ್ಲ 1 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ದಯವಿಟ್ಟು ನೀವೇನಾದ್ರೂ ಮಾಡಿ ನನ್ನ ಮಾಂಗಲ್ಯ ಭಾಗ್ಯ ಉಳಿಸ್ಕೊಡಿ ಪ್ಲೀಸ್. ಪಂಡಿತ್ರೆ ಸ್ವಲ್ಪ ಬನ್ನಿಪ್ಪ. ಅಯ್ಯೋ ಮುಂದೆ, ಈ ಸಲ ಅದೇನು ಮುರ್ಕೊಂಡು ಬಂದ್ಯೋ? ಫುಡ್ ಪಾಯ್ಸನ್ ಆಗಿತ್ತಲ್ಲ, ಹೊಟ್ಟೆನಲ್ಲಿ ಗೆಡ್ಡೆ ಬೆಳ್ಕೊಂಡ್ಬಿಟ್ಟು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಈ ರೀತಿ ಒದ್ದಾಡ್ತಿದ್ದಾರೆ. ಗಡ್ಡೆ ಆಲ್ರೆಡಿ ಬಂದೋಗ್ಬಿಟ್ಟಿದೆ. ಹೌದಾ ಪಂಡಿತ್ರೆ? ನಿನಗೆ ಅನುಮಾನ ಇತ್ತು ಅಂದ್ರೆ ಬಂದೊಂದ್ಸಲ ಇಸುಕ್ ನೋಡು. ದಯವಿಟ್ಲ ಹೊಟ್ಟೆ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ಗೊತ್ತನಾ? ಹೌದೇನೋ? ನಾನು ಸಹ ಇಸಕ್ ನೋಡ್ಲಾ? ಇನ್ನು ಎಷ್ಟು ಜನ ಅಂತ ಹೀಗೆ ನಮ್ಮ ಯಜಮಾನ್ ಹೊಟ್ಟೆನ ಹಿಸುತ್ತಾನೆ ಇರ್ತೀರಾ? ಅದೇ ನೋಡಮ್ಮ, ಈ ಮನೆಗೆ ಒಂದು 5 ಜನ ಮುತ್ತೈದೆಯರು ಕರ್ತೀವಲ್ಲ, ಅದೇ ತರ ಒಂದು 5-6 ಮಂದಿ ಬಂದು ಇಸ್ಕೋದು ಮಾಡೋದು ಹೋದ್ರೆ ನೋವು ತಿನ್ನೋದು ಇವ್ರಿಗೂ ಅಭ್ಯಾಸ ಆಗುತ್ತೆ. ಪಾಪ ಈ ಮನುಷ್ಯ ನೋವು ತಿನ್ನೋದು ನೋಡ್ತಾ ಇದ್ರೆ ಒಳ್ಳೆ ಯಾರಿಗೆ ನೋವು ತಿನ್ನೋದು ನೋಡ್ದಂಗಿದೆ. ಪಂಡಿತ್ರೆ, ಇದಕ್ ನೀವೇ ಏನಾದ್ರೂ ಮಾಡ್ಬೇಕು. ಇಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ನಮ್ ತಲೆಗೆ ಬರುತ್ತೆ. ನನ್ನ ಹಾವಿ ಬೇರೆ ಊರಲ್ಲಿಲ್ಲ. 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಮನೆಗೆ ಬರಲ್ಲ. ನಿಂಗೆ ಪರ್ವತದಿಂದ ನೇರವಾಗಿ ನಿಮ್ಮ ಮನೆಗೆ ಬಂದಿರೋದಾದ್ರೂ ಯಾತಕ್ಕೆ? ನಾನು ಇದಕ್ಕೆ ಮದ್ದು ಮಾಡ್ತೀನಿ. ಇದು ರೋಗ ಬರೀ ರೋಗ ಅಲ್ಲ, ಅಂಟು ರೋಗ. ಯಾವ ಒಬ್ಬ ವ್ಯಕ್ತಿಗೆ ಇಂತಹ ಕಾಯಿಲೆ ಬರುತ್ತದೋ ಆ ವ್ಯಕ್ತಿ 3 ತಿಂಗಳಲ್ಲಿ ಒಡಕ್ಕಂಡು ಬಿಡುತ್ತೆ. ಯಾರ ಮನೆಯಲ್ಲಿ ಇಂತಹ ಒಬ್ಬ ವ್ಯಕ್ತಿಯನ್ನು ಮಡ್ಕಂತಾರೋ ಅವ್ರಿಗೂ ಕೂಡ ಈ ರೋಗ ಅಂಟ್ಕೊಂಡ್ಬಿಡ್ತಾರೆ. ಹಂಗಾಗಿ ಈ ವ್ಯಕ್ತಿಯನ್ನು ಯಾರು ಸೋಂಕಿಸ್ಕೊಂಬಾರ್ದು, ಮುಟ್ಟಿಸಲ್ಲಬಾರ್ದು. ಅಂದ್ರೆ ಪಂಡಿತ್ರ
ಸುಂದ್ರ ಅವ್ರಿಗೆ ಬಂದಿರೋದು ಏಡ್ಸೆ. ಅದಕ್ಕೆ ಔಷಧಿ ಇದೆ, ಇದಕ್ಕೆ ಔಷಧಿ ಇಲ್ಲ. ಅಂದ್ರೆ ಇದು ಕ್ಯಾನ್ಸರ್. ಅದಕ್ಕೆ ಔಷಧಿ ಇದೆ, ಇದಕ್ಕೆ ಔಷಧಿ ಇಲ್ಲ. ಹಾಗಾದ್ರೆ ಇದು ಯಾವ ರೋಗ? ಒಂದು ರೋಗ ಇನ್ನು ಹೆಸರಿಕ್ಕಿಲ್ಲ. ಪಂಡಿತರೇ, ಈ ರೋಗಕ್ಕೆ ನಿಮ್ ಹತ್ರನೂ ಔಷಧಿ ಇಲ್ವೇ? ಮಾರಾಣಿಗೆ ಅರ್ಧ ಮಕ್ಕಳು ನಾವು ಇನ್ನು ಇದಕ್ಕೆ ಬಿಟ್ಬಿಡ್ತೀವ, ಇದಕ್ಕೂ ಚೆನ್ನಾಗಿ ಅರಿತೀವಿ. ಅದು ನೋಡಿ ಒಂದು ತರಹದ ಚೂರ್ಣ ಬರುತ್ತೆ. ಆ ಚೂರ್ಣವನ್ನ ಒಂದು ಬಾಳೆಹಣ್ಣಿನ ಮೇಲೆ ಉದುರಿಸಿ ಈ ಬಾಳೆಹಣ್ಣನ್ನ ಇವನಿಗೆ ನುಂಗಿಸಿ ಬಿಡ್ಬೇಕು. ರೋಗಗಳಿಗೆ ಮೀನ್ ನುಂಗಿಸ್ತಾರಲ್ಲ ಹಾಗೆ. ಹಂಗಂತ ಹೇಳಿ ಇವನಿಗೆ ಏನಾದ್ರೂ ಮೀನು ನುಂಗಿಸ್ತೀಯ ಮುಂದೆ ಮೀನು ಹೊಟ್ಟೆನಲ್ಲೇ ಮರಿಯಾಗ್ಬಿಡ್ತದೆ. ಅಯ್ಯೋ ಪಂಡಿತರೇ, ಮೊದಲು ನುಂಗ್ಸಿ. ಆ ಬಾಳೆಹಣ್ಣನ್ನ ಎಲ್ಲರ ಮುಂದೆ ನುಂಗಿಸೋ ಆಗಿದೆ. ಇವನಿಗೆ ಇಡೀಯಾಗಿ ನುಂಗಿಸುವಾಗ ಇವನಿಗೆ ನುಂಗದಕ್ಕೆ ತ್ರಾಸಾಗಿ ಒಂದು ಸಲ ಕೆಮ್ದ ಅಂದ್ರೆ ಆ ರೋಗ ನಿಮ್ಗೆಲ್ಲ ಅಟ್ಕೊಂಡ್ಬಿಡ್ತದೆ. ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೋ ಸುಂದ್ರ, ನೋ ರಾಜ, ಬಾರ ಬಾರ, ಕೆಮ್ಮ ಬೇಡ, ಹಂಗೆ ಬಾ. ನೋಡಿ ಸುಂದ್ರ, ಈ ಬೇರನ್ನು ಸ್ವಲ್ಪ ಹಿಡ್ಕೊಳ. ಆಯ್ತು ಸುಂದ್ರ, ನಿನಗೆಲ್ಲ ನೆಟ್ಟಿದ್ರು ನನಗೆ ಅಲ್ವೂನ ಇಲ್ವೂನ ಅಂತ ಕತೆ ಕಟ್ಟಿ ಮನೆಯವ್ರನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಲ್ಲ. ಯಾಕೆ ತರ ಮಾಡ್ತಾ ಇದೀಯಾ? ನಿಜ ಬಗಳ್ದೋ ಉಳ್ಕೋತೀಯ, ಇಲ್ಲಾಂದ್ರೆ ಪೊಲೀಸ್ ಅವ್ರ ಹತ್ರ ಹೇಳ್ಬೇಕು. ಅದು ನಾನು ದುಡ್ಡಿನ ಆಸೆಗೆ ಹೀಗೆ ಮಾಡ್ಬಿಟ್ಟೆ. ಅದು ನೀವು ನೋಡಿದ್ರೆ ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಅಂತ ಹೆದರ್ಸ್ತಾ ಇದ್ದೀರಾ. ಈ ಮನೆಯವ್ರಿಗೆ ಮುಂದಕ್ಕೆ ಏನೋ ತೊಂದರೆ ಕೊಡಲ್ಲ ಅಂತ ನೀನ್ ನನ್ನ ಹತ್ರ ಹೇಳಿದ್ರೆ ನಾನು ನಿನಗೆ ಯಾವ ಕಾಯಿಲೆ ಇಲ್ಲ ಅಂತ ಹೇಳ್ತೀನಿ. ಆಯ್ತಾಯ್ತು ಹೇಳ್ತೀನಿ, ಬೇರೆ ಮನೆ ಹುಡ್ಕೋತೀನಿ ಬಿಡಿ. ಹೊರಗಡೆ ಹೋಗಿ ನಾನು 3 ಎಣಿಸ್ತೀನಿ, ಅಷ್ಟರಲ್ಲಿ ನಿನ್ನ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಆ ಯೋಚನೆ ಒಳಗಡೆ ಕರ್ಕೊಂಡೋಗಿ ಒಂದು ಡೋಸು ಕೊಟ್ಟಿದ್ದೀನಿ. ಈಗ ಇಲ್ಲಿ 3 ಎಣಿಸ್ತೀನಿ, ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಆ 1, ಆ 2, ಆ 3 ವಾಸಿ ಆಯ್ತು, ನನ್ನ ಹೊಟ್ಟೆ ನೋವು ವಾಸಿ ಆಯ್ತು. ಮತ್ತೆ ಯಾವತ್ತಾದ್ರೂ ಈ ಮನೆ ಕಡೆ ನಮ್ಮ ತಾಯಿಗೂ ಬರಲ್ಲ. ಬಾರೆ ಬಾರೆ. ನಾನಿಂದನೇ ವಿದ್ಯಾಪರ್ವತದಲ್ಲಿ ನಾರು ಬೇರುಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾವಂತೆ. ನಾನು ಹೋಗಿ ನೀರು ಬಿಡ್ಬೇಕು, ನಾನು ಇನ್ನ ಬರ್ತೀನಿ. ಪಂಡಿತರೇ, ನನ್ನ ಆಸೆನ ನೆರವೇರಿಸ್ತೇ ಹೋಗ್ತಾ ಇದ್ದಿರಲ್ಲ. ತಾಯಿ ನಿನ್ನ ಆಸೆ, ಮೊಮ್ಮಗನ ಕಾಣೋ ಆಸೆ ಹಾಗೆ ಉಳಿದೋಯ್ತು. ನಿಮಗೆ ಮೊಮ್ಮಗ ಬೇಕು. ಈ ನಿಮ್ಮ ಸೊಸೆಯನ್ನ 1 ತಿಂಗಳ ಮಟ್ಟಿಗೆ ನನ್ನ ಜೊತೆ ಹನಿಮನಿಗೆ ಕಳಿಸ್ಕೊಡಿ, ನಿಮ್ಮ ಆಸೆ ನೆರವೇರುತ್ತೆ. ಏನ್ ಮಾತಾಡ್ತಾ ಇದೀಯಾ? ಈ ತರ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಮ್ಮ ಹೆಂಡ್ರನ್ನ ನಾವು ಹನಿಮನಿಗೆ ಕರೆಯೋದಕ್ಕೆ ಯಾಕೆ ನಾಚಿಕೆ ಆಗಬೇಕು? ನೀವು ಪಾಂಡ್ರಗ ಗಡ್ಡಗಲಿ ಕಂಡ್ರೆ